ನಮಸ್ಕಾರ ವೀಕ್ಷಕರೇ, ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಮಟ್ಟಿಗೆ ಇವತ್ತು ಯಾವ ಪತ್ರಕರ್ತ ಸಂಘಟನೆಯಲ್ಲೂ ಈ ರೀತಿ ಹೋಗಿ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸ ಇರ್ಬೋದು, ವಾರ್ತಾ ಇಲಾಖೆಗೆ ಎಚ್ಚೆತ್ತುಕೊಳ್ಳಂತ ಕೆಲಸ ಇರ್ಬೋದು. ಇವತ್ತು ನಮ್ಮದೇ ಅಂತ ಸಾರ್ವಭೌಮತ್ವ ಇವತ್ತು 92 ವರ್ಷದಿಂದ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೆರಿತಾ ಇದೆ. ತಮಗೆಲ್ಲ ಗೊತ್ತಿದೆ. ನಿಮ್ಮನ್ನೆಲ್ಲ ಅಸ್ಪೃಶ್ಯ ರೀತಿ ಕಂಡುಬಿಟ್ಟು ನೀವು ಇವತ್ತು ಪತ್ರಿಕಾ ಭವನಗಳಿಗೆ ನಾವು ಎಂಟ್ರಿ ಆದರೆ, ಪತ್ರಿಕಾಗೋಷ್ಠಿಗೆ ಹೋದರೆ ನಮ್ಮ ಸದಸ್ಯರಿಗೆ ಮಾತ್ರ ಅಂತ ಹೇಳೋ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲ ಅವರ ಅಪ್ಪಂದು ಇನ್ನೊಂದು ತಾತಂದಲ್ಲರಿ ಆಸ್ತಿ. ಇವು ಸರ್ಕಾರಗಳು ಪತ್ರಿಕಾ ಭವನ ಮಾಡಿರೋದು ಯಾರಿಗೋಸ್ಕರ ಅಂದರೆ ಪತ್ರಕರ್ತರಿಗೋಸ್ಕರ. ಕೇಳೋ ಒಂದು ತಾಕತ್ತು, ಕೇಳೋ ಒಂದು ಧ್ವನಿ ಇಲ್ಲಿವರೆಗೆ ಇದ್ದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇವಾಗ ನಮ್ಮ ಕಾನಿಪ ಧ್ವನಿಯಿಂದ ದೊಡ್ಡ ಮಟ್ಟದಾಗಿ ಧ್ವನಿ ಶುರುವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಶಿವಮೊಗ್ಗದಲ್ಲಿ ನಮ್ಮ DC ನಾಗರಾಜ್ ಸರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ದೊಡ್ಡ ಮಟ್ಟದಾಗ ಸೌಂಡ್ ಮಾಡಿ ಇವತ್ತು ಅಲ್ಲಿ ಪ್ರೆಸ್ ಗಿಲ್ಡ್ಗಿರ್ಬೋದು, ಟ್ರಸ್ಟ್ಗಿರ್ಬೋದು, ಕರ್ನಾಟಕ ದೊಡ್ಡ ಮಟ್ಟದ ಕೌಂಟರ್ ಕೊಟ್ಟು ಇವತ್ತು ಪತ್ರಿಕಾ ಭವನಗಳು ಪತ್ರಕರ್ತರಿಗೆ ಸೇರ್ಬೇಕೇ ವಿನಃ ಯಾವುದೇ ಟ್ರಸ್ಟು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕಲ್ಲ ಅಂದ್ಬಿಟ್ಟು ಇವತ್ತು ನಾವು ತೋರಿಸಿದ್ವಿ. ಇವತ್ತು ನನ್ನ ಸಿದ್ಧಾಂತನೂ ಅಷ್ಟೇ. ಎಲ್ಲ ಪತ್ರಕರ್ತರಿಗೆ ಮುಕ್ತ ಅವಕಾಶ ಇರಬೇಕು, ಅವರ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಆಗಬೇಕಾದಂಥದ್ದು ಅದೊಂದು ವೃತ್ತಿ ಧರ್ಮ ಕೂಡ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಕಬೇಕು. ಕಾನೂನಿಗಿನ ದೊಡ್ಡವರು CM ಇಲ್ಲ PM ಇಲ್ಲ. ಆ ಕಾನೂನು ಅಡಿಯಲ್ಲಿ ನೀವೆಲ್ಲ ಸಾಕಬೇಕು. ಅದೇ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ದಿನದಿಂದ ದಿನ ಯಶಸ್ಸು ಕಾಣ್ತಾ ಹೋಗ್ತಾ ಇದ್ದೀವಿ. ಇನ್ನು 2 ವರ್ಷದಲ್ಲಿ ನಾವೇನು ಇವತ್ತು ವಂಚನೆಗೊಳಗಾಗಿದ್ದೀವಿ, ಅನೇಕ ಮೂಲಭೂತ ಸೌಕರ್ಯ ಅದು ಯಾವತ್ತೋ ನಮಗೆ ಸಿಗ್ಬೇಕಾಗಿತ್ತು. ನಮ್ಮ ಕೆಲವು ಸಂಘಟನೆಗಳು ಗಟ್ಟಿಯಾದಂಥ ಹೋರಾಟ ಒಂದು ಇಲ್ಲದೇ ಇವತ್ತು ಕೆಲ ಸಂಘಟನೆಗಳು ವಾರ್ತಾ ಇಲಾಖೆ ಮುಖ್ಯಮಂತ್ರಿಗಳ ಮನೆ ಬಾಗಿಲು ಕಾಯ್ದಂಥ ಸ್ಥಿತಿಗೆ ಇವತ್ತು ನಿಮ್ಮ ಸ್ಥಿತಿ ಎಲ್ಲ ಬೀದಲ್ಲಿದೆ. ದಯಮಾಡಿ ಮುಂದಿನ ದಿನ ಹಂಗಾಗೋದು ಬೇಡ. ಸ್ವಾಭಿಮಾನದಿಂದ ಬರ್ಕೋಣ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತೇ ನಮಗೇನು ಸರ್ಕಾರಗಳು ಪೂರ್ತಿಯಾಗಿ ಇವತ್ತು 100% ಪತ್ರಕರ್ತರಿಗೆ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಕೇವಲ 20% ಪತ್ರಕರ್ತರು ಮಾತ್ರ ಲಾಭ ಪಡೀತದೆ. 80% ಪತ್ರಕರ್ತರು ಬೀದಿಯಲ್ಲಿದ್ದಾರೆ. ಅದನ್ನೆಲ್ಲ ಮನಗಂಡ್ಬಿಟ್ಟೆ ಇವತ್ತು ದೊಡ್ಡ ಮಟ್ಟದ ಹೋರಾಟ ಸಾಕ್ಬೇಕಂತಾನೆ ಹೊರಟಿದ್ದೀವಿ. ಅದಕ್ಕೆಲ್ಲ ತಾವು ಬೆನ್ನೆಲುಬಾಗಿ ನಿಂತಿದ್ರಿ. ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ MLA ಮಿನಿಸ್ಟ್ರಿಗೂ ಇವತ್ತು ಅಷ್ಟು ಪ್ರೀತಿ, ಆಧಾರ, ಅಭಿಮಾನ ಕಾಣ್ತದ್ರೆ ಇಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಒಬ್ಬ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಹೋಗ್ತದೆ, ಯಾವುದೇ ತೊಂದರೆ ಆಯ್ತು ಅಂದ್ರೂ, ಎಲ್ಲೇ ಒಂದು ರೂಮಿನ ಸಮಸ್ಯೆ ಆಯ್ತು ಅಂದ್ರೂ, ಊಟದಿದ್ರು ಆ ರೀತಿ ಸುತ್ತುವರೆದು ನನ್ನ ಕಷ್ಟ ಸುಖ ನೋಡ್ಕೊಳ್ಳಂತ ಒಂದು ಪಡೆ, ನನ್ನ ಆತ್ಮೀಯ ಸೈನ್ಯ ಇವತ್ತು ನನ್ನ ಈ ಕಣ್ಣಿನ ಈ ರೆಪ್ಪೆಗಳ ಮತ್ತೆ ಗುಡ್ಡನ್ನ ಯಾವ ಥರ ಕಾಪಾಡ್ತಿದ್ದಾರೋ ಇಡೀ ರಾಜ್ಯಾದ್ಯಂತ ಕಾಪಾಡ್ತಿರೋದು ನಿಜಕ್ಕೂ ನನಗೆ ಬಹಳಷ್ಟು ಸಂತೋಷದ ವಿಷಯ.